ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ SRK ಮೂವೀಸ್ ಯೂಟ್ಯೂಬ್ ಚಾನಲ್ಗೆ. ವೆಲ್ಕಮ್ ಟು ದ ರಿವ್ಯೂ ಆಫ್ ಪಟ್ಟುದಲ. ಅಂದರೆ ತಮಿಳಲ್ಲಿ ಸಿನಿಮಾ ನಿರ್ಮಾಣ ಆದಂಥದ್ದು ಆ್ಯಂಡ್ ಇದನ್ನು ತೆಲುಗಲ್ಲಿ ಡಬ್ ಮಾಡಿರೋದು ಪಟ್ಟುದಲ ಅನ್ನೋ ಹೆಸರಲ್ಲಿ. ತಮಿಳಲ್ಲಿ ವಿದಾ ಮುಯಾರ್ಚಿ ಅಂತ ಹೆಸರಿರುತ್ತೆ. ಆ್ಯಂಡ್ ಇದಕ್ಕೆ ಮೇನ್ ಲೀಡಾಗಿ ಅಜಿತ್ ಅವರು ನಟಿಸಿರೋದು, ಜೊತೆಗೆ ತ್ರಿಷಾ ಅವರು. ಸಿನಿಮಾ ನೋಡಿದ ಮೇಲೆ ನನಗೇನು ಅನ್ನಿಸ್ತು ಅಂತ ಹೇಳೋದಕ್ಕಿಂತ ಮುಂಚೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆನ ಹೊಡೆದು ವೀಡಿಯೋನ ಕೊನೆವರೆಗೂ ನೋಡಿ. ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾ ಇಲ್ಲ. ಸೊ ಪ್ಲೀಸ್ ಟ್ರೈ ಟು ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ದ ಬೆಲ್ ಐಕನ್ ಆಲ್ಸೋ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ಈ ಸಿನಿಮಾನು ಒಂದು ಸಿನಿಮಾದ ರೀಮೇಕು. ಅಂದರೆ 1997ನಲ್ಲಿ ರಿಲೀಸ್ ಆದಂತಹ ಬ್ರೇಕ್ ಡೌನ್ ಸಿನಿಮಾದ ರಿಮೇಕ್ ಆಗಿರುತ್ತೆ. ಅದು 1 hour 33 minutes ಇದ್ದರೆ ಇದು 2 hour 37 minutes ಇದೆ. ಅಂದರೆ 1 hour ಎಕ್ಸ್ಟ್ರಾ ಮಸಾಲೆನ ಮಿಕ್ಸ್ ಮಾಡಿ ಸಿನಿಮಾನ ಮಾಡಿರೋದು. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ ಓಕೆ ಅಂದರೆ ಚೂರೂ ಇಷ್ಟ ಆಗಲಿಲ್ಲ. ಒಂಥರ 1 hour 33 minutesನ ರಿಮೇಕ್ ಮಾಡಿ ಎಕ್ಸ್ಟ್ರಾ 1 hour ಮಸಾಲೆ ಹಾಕಿರೋದು ನೋಡಿದ್ರೆ ಇದು ಲಿಯೋ ಥರನೇ ಕಾಣ್ತಾ ಇದೆ. ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು, ಸ್ಟೋರಿ ಲೈನ್ ಇರ್ಬೋದು, ಆಮೇಲೆ ಅದರಲ್ಲೂ ಅರ್ಜುನ್ ಸರ್ಜಾ ಅವರಿದ್ದಾರೆ, ಇದರಲ್ಲೂ ಅರ್ಜುನ್ ಸರ್ಜಾ ಅವರಿದ್ದಾರೆ. ನೋಡಿದ್ರೆ ನನಗಂತೂ ಲಿಯೋ ಥರ ನೋಡ್ದಂಗೆ ಆಯಿತು. ಚೂರೂ ಇಷ್ಟ ಆಗಿಲ್ಲ ಮೂವಿ. ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂತು ಅಂತಂದರೆ ಫಸ್ಟ್ ಒಂದು 20 minutes ನಿಜವಾಗ್ಲೂ ಯಾಕಪ್ಪ ನೋಡ್ತಿದ್ದೀವಿ ಈ ಮೂವಿ ಅನಿಸ್ಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನು ಇಂಟರ್ವೆಲ್ ಒಳಗಡೆ ಚೆನ್ನಾಗಿ ಒಂದು ಇಂಟೆನ್ಸಿಟಿನ ಹುಟ್ಟಾಕುತ್ತೆ. ಅದಾದಮೇಲೆ ಏನಂತ ಪವರ್ಫುಲ್ ಇಲ್ಲ, ಸ್ಟೋರಿ ಸಿಕ್ಕಾಪಟ್ಟೆ ವೀಕು, ಆಮೇಲೆ ಕ್ಯಾರೆಕ್ಟರೈಸೇಷನ್ ಕೂಡ ಸಿಕ್ಕಾಪಟ್ಟೆ ವೀಕು. ಒಂದು ಕ್ಯಾರೆಕ್ಟ್ರಿಂದ ಇನ್ನೊಂದು ಕ್ಯಾರೆಕ್ಟ್ರಿಗೆ ಆ ಮ್ಯಾನಿಪ್ಯುಲೇಟ್ ಮಾಡೋದಿದೆಯಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಗದಿರೋ ವಿಚಾರಗಳು. ವರ್ಸ್ಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಏನೋ ಅಲ್ಲಲ್ಲಿ 1-2-3 ಸೀನ್ ಇಷ್ಟ ಆಯ್ತೆ ಹೊರತು ಅಂಥ ಪವರ್ಫುಲ್ ಅಂತೇನು ಅನ್ನಿಸ್ಲಿಲ್ಲ. ಆ್ಯಂಡ್ ಅರ್ಜುನ್ ಸರ್ಜಾ ಅವರ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಹೇಳೋದಾದರೆ ಯಾರಾದರೂ ನ್ಯೂ ಕಮರ್ ಆ್ಯಕ್ಟರಿಗೆ ಕೊಟ್ಟಿದ್ರು ಕೂಡ ಅದ್ಭುತವಾಗಿ ಮಾಡಿರೋರು ಗುರು. ಅಂದರೆ ಅರ್ಜುನ್ ಸರ್ಜಾ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಲ್ಲ ಅಂತಲ್ಲ, ಅವರು ಅದ್ಭುತವಾದಂಥ ನಟರು, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ಬಟ್ ಈ ರೋಲ್ ಅವ್ರಿಗೆ ನಿಜವಾಗ್ಲೂ ಸೆಟ್ ಆಗಿಲ್ಲ. ನನಗಂತೂ ಇಷ್ಟ ಆಗಲಿಲ್ಲ ಈ ರೋಲು. ಇದು ಅವ್ರನ್ನ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಡೈರೆಕ್ಟರ್ ತಿರುಮಣಿ ಅಂತೆ, ಅದೇನು ತೀರ್ಸಾಕಿದ್ದಾರೋ ನನಗಂತೂ ಗೊತ್ತಿಲ್ಲ. ಒಳ್ಳೆ ಶ್ರೀಲಂಕನ್ ಕ್ರಿಕೆಟರ್ ಹೆಸರಿದ್ದಂಗೆ ಇದೆ ಡೈರೆಕ್ಟರ್ ಹೆಸರು. ಆ್ಯಂಡ್ ಇಷ್ಟ ಆಗಲಿಲ್ಲ. ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ಕೂಡ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ. ಇನ್ನು ಅನಿರುದ್ಧ್ ಅವ್ರ ಬಗ್ಗೆ ಹೇಳೋದಾದರೆ ಮ್ಯೂಸಿಕ್ಕು ನೆಕ್ಸ್ಟ್ ಲೆವೆಲ್ ಗುರು. ಆ ಮನುಷ್ಯನ ಬಗ್ಗೆ ಮಾತಾಡೋಕ್ಕೆ ಮಾತುಗಳೇ ಇರಲ್ಲ. ಯಾಕಂದರೆ ಎಂಥ ವೀಕ್ ಸ್ಟೋರಿ ಇದ್ದರೂ ಕೂಡ ಬರೀ BGM ಅಲ್ಲೇ ಮೂವಿನ ತಗೊಂಡೋಗ್ತಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಕೂಡ. ಆ್ಯಂಡ್ ಸಿನಿಮಾ ನೋಡಿದವ್ರಿಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮರಿಲೇಬೇಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.